ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಇರೋದು ನಿಮಗೆಲ್ಲ ಗೊತ್ತಿದೆ. ಬಟ್ ಹೊಸ ಬೆಳವಣಿಗೆ ಏನಪ್ಪ ಅಂದರೆ ಇನ್ನು ಮುಂದೆ ಹೆಕ್ಟಿಕ್ ಆಕ್ಟಿವಿಟೀಸ್ ನಡೆಯುತ್ತೆ, ಅಂದರೆ ವಿಪರೀತ ಚಟುವಟಿಕೆಗಳು ನಡೆಯುತ್ತೆ ಅನ್ನೋ ಮುನ್ಸೂಚನೆ. ಯಾಕಂದರೆ ನಾಳೆ ಶಾಸಕರುಗಳೆಲ್ಲ ಫಾರಿನ್ಗೆ ಹೊರಟಿದ್ದಾರೆ ಬ್ಯಾಗ್ ನೇತಾಕೊಂಡು. 27 ಶಾಸಕರು 6ರಿಂದ 7 MLCಗಳ ವಿದೇಶ ಪ್ರವಾಸ ಆಗತ್ತೆ. ನಾಳೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ಗೆ ತೆರಳುವಂತಹ ಸಾಧ್ಯತೆ ಇದೆ. ಲಿಸ್ಟ್ ಕೂಡ ಸಿಗ್ತಾ ಇದೆ ಈಗಾಗಲೇ, ಎಲ್ಲ ಕಡೆ ಅದು ವೈರಲ್ ಆಗ್ತಾ ಇದೆ ಯಾರ್ಯಾರಿದ್ದಾರೆ ಅದರಲ್ಲಿ ಅಂತ. BM ನಾಗರಾಜು, ಯಶವಂತರಾಯಗೌಡ ಪಾಟೀಲು, ಆಮೇಲೆ ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್ ಅವರು, ಪರಿಷತ್ ಸದಸ್ಯ ಶಿವಕುಮಾರ್ ಸೇರಿ ಟೋಟಲ್ ಆಗಿ ಒಂದು 27 ಶಾಸಕರು 6ರಿಂದ 7 MLCಗಳು ಜಂಟಿಯಾಗಿ ಒಟ್ಟಿಗೆ ಪ್ರವಾಸವನ್ನು ಮಾಡ್ತಾ ಇರೋದು. ಅವ್ರವ್ರ ದುಡ್ಡು ಹಾಕ್ಕೊಂಡು ಅವ್ರವ್ರ ಕಾಸಲ್ಲಿ ಅವ್ರು ಹೋದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಷ್ಟು ಜನನೂ ಒಟ್ಟಿಗೆ ಹೋಗೋದ್ರ ಮೆಸೇಜ್ ಏನು ಪಾಸ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಹಿಂದೆ ಕೂಡ ಈ ದುಬೈ ಪ್ರವಾಸಕ್ಕೆ ಮುಂದಾಗಿದ್ರು, ಆಗ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಮೈಸೂರು ದಸರಾಗೆ ಒಟ್ಟಿಗೆ ನೋಡೋಕೆ ಹೋಗ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೋಗಿ ಹೇಳಿದ್ರು, ಆಗಲೂ ಬ್ರೇಕ್ ಹಾಕಿದ್ರು. ಈಗ ಆಲ್ರೆಡಿ ರೆಡಿ ಆಗಿದ್ದಾರೆ. ಅಂದರೆ ಹೈಕಮಾಂಡ್ ಒಪ್ಪಿಗೆ ಸಿಕ್ಕಿದೆಯಾ? ಹೈಕಮಾಂಡ್ ಹದ್ದಿನ ಕಣ್ಣನ್ನು ಇಡ್ತಿಲ್ವಾ? ಮಮತಾ, ಎಲ್ಲ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಬಿಜೆಪಿಯವರ ಆರೋಪ ಥರ ಒಂದು ರೀತಿಯಲ್ಲಿ ಹಿಡಿತ ಕಳ್ಕೊಂಡಿರೋದು ಸ್ಪಷ್ಟ ಆಗ್ತದೆ. ಯಾಕೆಂದರೆ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ 2 ಪ್ರವಾಸಗಳಿಗೆ ಬ್ರೇಕ್ ಹಾಕಿದ್ದಂತಹ ಹೈಕಮಾಂಡ್ ನಾಯಕರು ಈಗ ಮುಖ್ಯಮಂತ್ರಿಗಳ ಪರೋಕ್ಷ ಅನುಮತಿ ಪಡೆದು ಮುಖ್ಯಮಂತ್ರಿಗಳ ಪರೋಕ್ಷ ಒಂದು ರೀತಿಯಲ್ಲಿ ಸಮ್ಮತದಲ್ಲಿ ಒಂದಿಬ್ಬರು ಸಚಿವರ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಶಾಸಕರು ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಮುಂದಾಗ್ತಾ ಇದ್ದಾರೆ. 17ನೇ ತಾರೀಕು ಬೆಳಿಗ್ಗೆ ಹೋಗ್ತಾ ಇದ್ದಾರೆ, ಮಾರ್ಚ್ 3ನೇ ತಾರೀಕು ವಾಪಸ್ ಬರ್ತಾ ಇದ್ದಾರೆ. ಸಾಕಷ್ಟು ಸಂಚಲನ ಕಾಂಗ್ರೆಸ್ ವಲಯದಲ್ಲಿ ಈ ಶಾಸಕರ ಪ್ರವಾಸ ಹುಟ್ಟಾಕಿದೆ. ಯಾಕೆಂದರೆ ಮುಖ್ಯಮಂತ್ರಿಗಳ ಸಮ್ಮತಿ ಇದ್ದಿದ್ದಕ್ಕೆ ಇವ್ರು ಹೋಗ್ತಾ ಇರೋದು. ಯಾಕೆಂದರೆ ಬಹುತೇಕರು ಮುಖ್ಯಮಂತ್ರಿಗಳ ಪಾಳಯದವರು, ಬಣ್ಣದವರು. ಆ ಹಿನ್ನೆಲೆಯಲ್ಲಿ DK ಶಿವಣ್ಣವರು ಒಂದು ರೀತಿಯಲ್ಲಿ ಕೆಂಗಣ್ಣು ಬೀರ್ತಾ ಇರುವಂಥದ್ದು ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ಆದರೆ ಈ ಪ್ರವಾಸ ನಿಲ್ಲಿಸೋದಕ್ಕೆ ಹೈಕಮಾಂಡ್ ಯಾಕೆ ಒಂದು ರೀತಿಯಲ್ಲಿ ಬದ್ಧತೆಯಿಂದ ಮುಂದಾಗ್ತಾ ಇಲ್ಲ ಅಂತ ಕೆಲವರಿಗೆ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಕೆಲವು ಶಾಸಕರಿಗೆ ಕರೆ ಮಾಡಿದ್ರು ಕೂಡ ಕ್ಯಾರೆ ಅಂತಿಲ್ಲ, ಡೋಂಟ್ ಕೇರ್ ಅಂತ ಹೇಳಿಕೊಂಡು ಶಾಸಕರು ಪ್ರವಾಸ ಹೋಗ್ತಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಗೊಂದಲ ಬೇರೆ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನುವಂತಹ ಸುಳಿವನ್ನು ಕೂಡ ಕೊಡ್ತಾ ಇದೆ. ಒಟ್ಟಾರೆ ಹತ್ತತ್ರ 22 ಶಾಸಕರು ಹೋಗಬೇಕಾಗಿತ್ತು, ಈಗ ಒಂದಷ್ಟು ಜನ ಶಾಸಕರು ಕಡಿಮೆ ಆಗಿದ್ದಾರೆ. 20ಕ್ಕೂ ಹೆಚ್ಚು 22 ಶಾಸಕರು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಪ್ರವಾಸ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಚರ್ಚಾಸ್ಪದ ಆಗಿದೆ ಕಾಂಗ್ರೆಸ್ ವಲಯದಲ್ಲಿ. ಸಾರ್ವಜನಿಕವಾಗಿಯೂ ಕೂಡ ಇದು ಸಾಕಷ್ಟು ಟೀಕೆ ಗುರಿ ಆಗ್ತಿದೆ. ಏನೇ ಸಮರ್ಥನೆ ಕೊಟ್ಕೋಬಹುದು, ಅವರು ಖಾಸಗಿಯಾಗಿ ಹೋಗ್ತಿದ್ದಾರೆ, ಅವ್ರ ಹಣದಲ್ಲಿ ಹೋಗ್ತಿದ್ದಾರೆ, ಏನೇ ಇದ್ರೂ ಕೂಡ ಇಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ, ಸರ್ಕಾರಕ್ಕೆ ದುರಿತ ಕಾಲ. ಬಜೆಟ್ ತಯಾರಿ ನಡೀತಾ ಇದೆ, ಆರ್ಥಿಕ ಮುಗ್ಗಟ್ಟು ಇದೆ, ಜೊತೆಗೆ ಸಾಕಷ್ಟು ಟೀಕೆಗಳು ಸರ್ಕಾರದ ಮೇಲೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾಕೆ ಹೋಗಬೇಕು ಅಂತ ಕ್ಷೇತ್ರಗಳಿಗೆ ಅನುದಾನ ತರೋದಕ್ಕೆ ಆಗದ ಶಾಸಕರುಗಳು ನ್ಯೂಜಿಲೆಂಡ್ ಮತ್ತೆ ಬೇರೆ ಬೇರೆ ವಿದೇಶಗಳಿಗೆ ಪ್ರವಾಸ ಹೋಗ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ? ಸಾರ್ವಜನಿಕವಾಗಿಯೂ ಕೂಡ ಸಾಕಷ್ಟು ಟೀಕೆ ಬರ್ತಿದೆ. ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ನಿರಾಕರಣೆ ಮಾಡಿ ಡೋಂಟ್ ಕೇರ್ ಧೋರಣೆಯಲ್ಲಿ ಶಾಸಕರು ಎಲ್ಲವನ್ನೂ ಕೂಡ ತಳ್ಳಿ ಹಾಕಿ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರೋದು ಒಂದು ರೀತಿಯಲ್ಲಿ ವಿಚಿತ್ರ ಅನಿಸ್ತಾ ಇದೆ. ಆದ್ರೂ ಕೂಡ ಇದು ಮುಂದೆ ಯಾವ ರೀತಿ ವಿದ್ಯಮಾನಗಳಿಗೆ, ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಕಾದೊಡಬೇಕಾಗಿದೆ. ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಕಾಂಗ್ರೆಸ್ನಲ್ಲಿ ಒಂದು ಕಡೆ ಪವರ್ ಶೇರಿಂಗ್ ಕಿತ್ತಾಟ ಆದರೆ ಮತ್ತೊಂದು ಕಡೆ ಲಂಗು ಲಗಾಮಿಲ್ಲ, ಹೇಳೋರು ಕೇಳೋರಿಲ್ಲ ಅನ್ನೋ ರೀತಿ ಆಗಿದೆ.